ನಮಸ್ತೆ ವೀಕ್ಷಕರೇ, ಇದು ಆಸೆ ಧಾರಾವಾಹಿಯ 867ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೂ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಚಾನಲಿನ ಮೋಟಿವೇಶನ್ ಅನ್ನೋದನ್ನು ಮರಿಲೇಬೇಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಚಿಕ್ಕದಾಗಿ ನೋಡೋದಾದರೆ, ಪಾಪ ಮನೋಜ ಡೈನಿಂಗ್ ಟೇಬಲ್ ಮೇಲೆ ಬೇಜಾರಲ್ಲಿ ಕೂತಿರ್ತಾನೆ, ಏನೋ ಯೋಚನೆ ಮಾಡ್ತಾ. ಆ ಕಡೆ ನಮ್ಮ ಸೂರ್ಯ ಫೋನ್ ನೋಡ್ತಾ ಕೂತಿರ್ತಾನೆ. ಇನ್ನೊಂದು ಕಡೆ ಏನಾಗುತ್ತೆ, ನಮ್ಮ ರವಿ ಹಾಗೆ ಶ್ರುತಿ ಇಬ್ಬರು ಫೋನ್ ನೋಡ್ತಾ ಕೂತಿರ್ತಾರೆ. ಒಂದೇ ಫೋನ್ನ ಇಬ್ಬರು ನೋಡ್ತಿರ್ತಾರೆ. ನಮ್ಮ ಮೀನಾ ಏನು ಮಾಡ್ತಿರ್ತಾಳೆ, ಮಾಡಿದ ಊಟ ಎಲ್ಲನೂ ತಂದು ಡೈನಿಂಗ್ ಟೇಬಲ್ ಮೇಲೆ ಎತ್ತಿರ್ತಿರ್ತಾಳೆ. ಆಮೇಲೆ ಏನಾಗುತ್ತೆ, ನಮ್ಮ ರವಿ ಹಾಗೆ ಶ್ರುತಿ ಇಬ್ಬರು ಒಂದೇ ರೀಲ್ಸ್ ನೋಡ್ತಿರ್ತಾರಲ್ಲ. ರವಿ ಏನು ಮಾಡ್ತಿರ್ತಾನೆ, ಬರೀ ಇಡ್ಲಿ, ವಡೆ ಮತ್ತು ದೋಸೆ ಈ ಥರದ್ದು ಇರೋದನ್ನೇ ನೋಡ್ತಾ ಇರ್ತಾನೆ ರೀಲ್ಸ್ನ. ಆವಾಗ ಶ್ರುತಿ ಏನು ಮಾಡ್ತಾಳೆ, ಫೋನಾಗ ಕಿತ್ಕೊಬಿಟ್ಟು ಅವ್ನ ತಲೆನೆಲ್ಲ ಜೋರಾಗಿ ಹಿಂಗೆ ಮಾಡಿ ಹೇಳ್ತಾಳೆ, ಅಲ್ಲ ಕಣ, ನಿನಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ? ಯಾವಾಗ ನೋಡಿದ್ರೂ ಬರೀ ಇದೆ, ಇಡ್ಲಿ, ದೋಸೆ, ಪೊಂಗಲ್ಲು, ವಡೆ, ಇದು ಬಿಟ್ಟು ಬೇರೆ ಏನು ನೋಡಬೇಕು ಅಂತ ಅನ್ಸೋದೇ ಇಲ್ವಾ? ಚೇಂಜ್ ಆಗೋ, ಇವಾಗಾದರೂ ಅಪ್ಡೇಟ್ ಆಗೋ ಅಂತ. ಇದನ್ನು ಕೇಳಿಸ್ಕೊಂಡಂತಹ ಸೂರ್ಯ ಹೇಳ್ತಾನೆ, ಅಲ್ಲ ಕಣಮ್ಮ, ಏನು ಅನ್ಕೊಬಿಟ್ಟಿದ್ಯಾ ನನ್ನ ತಮ್ಮನ? ಈ ಕಾಲದಲ್ಲಿ ಎಣ್ಣೆ ಹೊಡಿತಿದ್ರು, ಹುಡುಗಿರ ಕಡೆ ನೋಡ್ತಿದ್ರು, ಸೋಡಾ ಬಾಟ್ಲಿ ನೋಡ್ತಿದ್ರು ಅಂತ ಅಂದವ್ರ ಮೇಲೆ ಕಿರ್ಚಾಡಬೇಕು. ಪಾಪ ನನ್ನ ತಮ್ಮ ಅಷ್ಟು ನೀಟಾಗಿ ಬರೀ ಇಡ್ಲಿ, ವಡೆ, ದೋಸೆ, ಹುಡುಗಿರ್ನೂ ನೋಡ್ದೇ ಇರೋಂಗೆ ನೋಡ್ತಾವನೆ ಅಂದರೆ ನೀನು ಅವನ ಮೇಲೆ ಕೋಪ ಮಾಡ್ಕೊತೀಯಲ್ಲ, ಇದನ್ನೇನಂತಾರೆ ಅಂತ. ಅದನ್ನು ಕೇಳಿ ನಮ್ಮ ರವಿ ಕೂಡ ಹೇಳ್ತಾನೆ, ಕರೆಕ್ಟಾಗಿ ಹೇಳಿದೆ ಸೂರ್ಯ, ನೋಡು ನಮ್ಮ ಸೂರ್ಯ ಹೇಳಿದ್ದೆ ಸರಿ ಅಂತ. ಅದಕ್ಕೆ ಶ್ರುತಿ ಕೂಡ ಸರಿ ಇದ್ದೀರಾ ನೀವಿಬ್ಬರು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಈ ಕಡೆ ನಮ್ಮ ಮೀನ ನಗ್ತಿರ್ತಾಳೆ. ಪಾಪ ಮನೋಜನ ಮುಖದಲ್ಲಿ ನಗುನೇ ಇರಲ್ಲ, ಅವನೇನೋ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಸಮಯಕ್ಕೆ ಏನಾಗುತ್ತೆ, ನಮ್ಮ ಶಾಂತಿಯವರು ಹೊರಗಡೆಯಿಂದ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾರೆ ಒಳಗಡೆಗೆ. ಬಂದು ಜೋರಾಗಿ ಹೇಳ್ತಿರ್ತಾರೆ, ಓ ಹೌದಾ ಸರೋಜಮ್ಮ, ಹೌದಾ ಸರಿ ಆಯ್ತು, ಹಾಗಾದರೆ ನೀವು ಹೇಳ್ದಂಗೆ ಆಗಿಬಿಡಲಿ, ಬೇಗ ಮಾಡಿಬಿಟ್ರಾಯ್ತು ಎಲ್ಲನೂ ಅಂತ ಹೇಳಿ ಒಳಗಡೆ ಬರ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ, ನಮ್ಮ ರಂಗನಾಥ್ ಅವ್ರು ಕೂಡ ಬರ್ತಾರೆ. ಶಾಂತಿ ಮುಖದಲ್ಲಿದ್ದಂತಹ ನಗು ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಏನೇ ಶಾಂತಿ ಇಷ್ಟೊಂದು ನಗ್ತಿದ್ಯಾ ಅಂತ, ಖುಷಿಯಾದ ವಿಚಾರ ಏನೇ ನಮಗೂ ಹೇಳೇ ಕೇಳೋಣ ಅಂತ. ಆವಾಗ ಶಾಂತಿಯವ್ರು ಹೇಳ್ತಾರೆ, ರೀ ನಾನು ಹೇಳಿರ್ಲಿಲ್ವೇನ್ರಿ ನಮ್ಮ ಮನೋಜನಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ, ಅದಕ್ಕೆ ಹೊಸ ಸಂಬಂಧ ಬಂದಿದೆಯಂತೆ, ಒಳ್ಳೆ ಸಂಬಂಧ ಅಂತೆ, ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದ್ರ ಜೊತೆಗೆ ನಮ್ಮ ಸರೋಜಮ್ಮನ ಜೊತೆಗೂ ಮಾತಾಡ್ತಿದ್ದೆ ಏನೇನು ಮಾಡೋದು ಅಂತ. ಹಂಗಂದಿದ ತಕ್ಷಣವೇ ಸೂರ್ಯ ಅಂತಾನೆ, ಓಹೋ ಇದಾಗಲೇ ಮದುವೆ ಪ್ಲ್ಯಾನ್ವರೆಗೂ ಬಂದುಬಿಟ್ಟಿದೆ ಅಂತ. ಅದಕ್ಕೆ ರಂಗನಾಥವ್ರು ಹೇಳ್ತಾರೆ, ಅಲ್ಲ ಕಣೆ, ಏನು ಅನ್ಕೊಬಿಟ್ಟಿದ್ಯಾ, ಸಮಾಜದವ್ರು ಏನನ್ನಲ್ಲ ನಮ್ಮನ್ನು ನೋಡಿ, ಆ ಮಗು ಇನ್ನೂ ಹೋಗಿ 10 ದಿನ ಆಗಿಲ್ಲ, ನೀನು ಆವಾಗಲೇ ಮದುವೆ ಮಾಡಿಸ್ತೀನಿ ಅಂದರೆ ನೋಡಿದವ್ರು ಏನಂತಾರೆ, ಅಟ್ಲೀಸ್ಟ್ ನಮಗಾದರೂ ಇದು ಬೇಡವಾ, ಅವನಿಗಾದರೂ ಸ್ವಲ್ಪ ಟೈಮ್ ಬೇಡವಾ ಅಂತ. ಶಾಂತಿ ಹೇಳ್ತಾರೆ, ಯಾಕ್ರೆ ಹಿಂಗೆಲ್ಲ ಮಾತಾಡ್ತೀರಾ, ಫೋಟೋ ಹರಿದು ಆಗಲೇ ಬೆಂಕಿ ಹಾಕಿರಲಿಲ್ವಾ, ಆಗಲೇ ಮುಗ್ದೋಯ್ತು ಅವಳ ಸಂಬಂಧ ಅಂತ ಹೇಳಿಲ್ವ ನಾನು ಅಂತ. ಅದಕ್ಕೆ ನಮ್ಮ ರಂಗನಾಥವ್ರು ಹೇಳ್ತಾರೆ, ಅಲ್ಲ ಕಣೆ, ಮನುಷ್ಯರುಗಳನ್ನ ಸುಟ್ಟಾಕ್ಬೋದು, ಆದರೆ ನೆನಪುಗಳನ್ನ ಸುಟ್ಟಾಕೋಕ್ಕಾಗತ್ತೇನೆ, ಅವನ ಮನಸ್ಸಲ್ಲಿ ಎಷ್ಟೊಂದು ನೆನಪುಗಳು ಉಳ್ಕೊಂಡಿರುತ್ತೆ, ಅದನ್ನೆಲ್ಲ ಹೇಗೆ ಸುಟ್ಟಾಕೋಕ್ಕಾಗತ್ತೆ ಅಂತ ಹೇಳಿ ಮನೋಜನ ಕಡೆ ತಿರುಗಿಬಿಟ್ಟು ಹೇಳ್ತಾರೆ, ಅಲ್ಲ ಕಣೆಯ ಮನೋಜ, ಏನು ಹೇಳ್ತೀಯ ನೀನು ಇದಕ್ಕೆ ಅಂತ ಅಂದಿದ ತಕ್ಷಣ ಮನೋಜ ಅಂತಾನೆ, ಇಲ್ಲ ನನಗೆ ಮಮ್ಮಿ ಏನು ಹೇಳ್ತಾರೋ ಅದೊಂದೇ ನಾನು ಕೇಳೋದು, ಯಾಕಂದರೆ ದೇವರು ಏನೇ ಬರೆದಿರ್ಬೋದು, ಆದರೆ ನಮ್ಮ ಮಮ್ಮಿ ಎಲ್ಲನೂ ಅಳಿಸ್ಬಿಟ್ಟು ಹಣೆ ಬರೋಣ ಮೊದಲಿಂದ ಚೆನ್ನಾಗಿ ಬರೀತಾರೆ ಅಂತ. ಇದನ್ನು ಕೇಳಿ ಪಾಪ ಸೂರ್ಯನಿಗೆ ಒಂಥರ ಆಗುತ್ತೆ, ಅಂದರೆ ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ, ಏನು ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ. ರಂಗನಾಥವ್ರಿಗೂ ಒಂಥರ ಅನಿಸುತ್ತೆ. ಇದನ್ನು ಕೇಳಿ ನಮ್ಮ ರವಿ ಹಾಗೆ ಶ್ರುತಿ ಕೂಡ ಮುಖನ ಒಂಥರ ಮಾಡ್ಕೊಂಡು ಕೂತ್ಕೊತಾರೆ. ಆದರೆ ನಮ್ಮ ಶಾಂತಿಯವರು ಸುಮ್ಮನೆ ಇರಲ್ಲ, ಹತ್ರ ಬಂದ್ಬಿಟ್ಟು, ಮನೋಜ ಕೊನೆಯಲ್ಲಿ ಏನೋ ಹೇಳ್ದಲ್ಲ, ಅದೇನೋ ಒಂದು ಲೈನ್ ಹೇಳ್ದಲ್ಲ ಡೈಲಾಗ್, ಅದನ್ನ ಇನ್ನೊಂದ್ಸಲ ಹೇಳು ಅಂತ ಕೇಳ್ತಾರೆ ಮನೋಜನಿಗೆ. ಅದಕ್ಕೆ ಮನೋಜ ಅಂತಾನೆ, ದೇವ್ರು ಬೇಕಾದರೆ ನಾನು ಹಣೆ ಬರೋಣ ತಪ್ಪಾಗಿ ಬರಿಬೋದು, ಆದರೆ ಅದನ್ನೆಲ್ಲ ಸರಿಯಾಗಿ ಬರೀತಾರೆ ನಮ್ಮ ಮಮ್ಮಿ ಅಂತ. ಅದನ್ನು ಕೇಳಿ ಶಾಂತಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಅವರು ಹತ್ರಕ್ಕೆ ಬಂದುಬಿಟ್ಟು ಅವ್ನ ಕೆನ್ನೆನ ಹಿಡ್ಕೊಂಡು, ಇದು ನನ್ನ ಮಗ ಅಂದರೆ ಅಂತ ಹೇಳ್ತಾರೆ. ಅದಾದಮೇಲೆ ರಂಗನಾಥವ್ರು ಹೇಳ್ತಾರೆ, ಅಲ್ಲ ಕಣೆ, ಅವನಿಗೇನೋ ಬುದ್ಧಿ ಇಲ್ಲ, ಹುಡುಗಾಟಿಕೆ ವಯಸ್ಸು, ನಿನಗಾದರೂ ಬುದ್ಧಿ ಬೇಡವೇನೆ ಅಂತ. ಅದಕ್ಕೆ ನಮ್ಮ ಶಾಂತಿಯವರು ರಂಗನಾಥವ್ರ ಹತ್ರ ಬಂದುಬಿಟ್ಟು, ಏನು ನನಗೇನು ಬುದ್ಧಿ ಇಲ್ಲ, ನಿಮ್ಗೇನ್ರಿ ಗೊತ್ತು, ಅದು ಮತಿಭ್ರಮಣೆ ಆಗಿದ್ದವಳು ದೂರ ಹೋಗಿ ಈಗ ಸತ್ಯರಾವ್ ಅವ್ರ ಹತ್ರ ಆಗ್ತಿದ್ದಾರೆ ಅಂತಲೇ ಖುಷಿಯಾಗಿರೋದು ಇವಾಗ ಅಂತ. ಪಾಪ ಅದ್ರ ಸುಮ್ಮನೆ ಇಲ್ಲದೆ ನಮ್ಮ ಸೂರ್ಯ ಬೇರೆ ಮಧ್ಯದಲ್ಲಿ ಬಂದ್ಬಿಟ್ಟು, ಹೌದಾ ಹಂಗಿದ್ರೆ ಇವಾಗ ಹುಡುಗಿಯರೆಲ್ಲ ಮೋಸ ಮಾಡ್ತಾರೆ ಅಂದ್ಬಿಟ್ಟು ಹುಡುಗನ ಜೊತೆ ಮದುವೆ ಮಾಡ್ತಿದ್ಯಾ ಅಂತಾರೆ. ಅದನ್ನು ಕೇಳಿ ಪಾಪ ಮನೆಯವರೆಲ್ಲರೂ ನಗೋಕ್ಕೆ ಶುರು ಮಾಡ್ತಾರೆ. ಶಾಂತಿಗೊಂಥರ ಆಗ್ಬಿಡುತ್ತೆ. ಅದಕ್ಕೆ ಶಾಂತಿಯವ್ರು ಹೇಳ್ತಾರೆ, ಲೋ ಅಲ್ಲ ಕಣೋ ಅಂತ ಅಂದಿದ ತಕ್ಷಣವೇ ಸೂರ್ಯ ಶಾಂತಿಗೆ ಮಾತಾಡೋಕ್ಕೆ ಬಿಡಲ್ಲ. ಓ ಹುಡುಗಿ ಹೆಸ್ರೇ ಸತ್ಯನಾರಾಯಣ ರಾವ್ ಅಂತನ ಅಂದ್ಬಿಟ್ಟು ಫುಲ್ಲು ರೇಗ್ಸೋಕ್ಕೆ ಶುರು ಮಾಡಿಬಿಡ್ತಾನೆ. ಏನಂತ, ಇವಾಗ ಮನೋಜ ವಿಟ್ಸ್ ಸತ್ಯನಾರಾಯಣ ರಾವ್ ಹೇಗಿದೆ, ಜನರನ್ನು ಕರೆಯೋದೇ ಬೇಡ ಅನಿಸುತ್ತೆ, ರೋಡಲ್ಲಿ ಹೋಗೋರೆಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಈ ಥರದ್ದು ಜೋಡಿ ಪಡೆಯೋಕ್ಕೂ ಪುಣ್ಯ ಮಾಡಿರಬೇಕು, ಕಂಗ್ರಾಟ್ಸ್ ಮನೋಜ ಅಂತ ಹೇಳ್ತಾರೆ. ಅದನ್ನು ಕೇಳಿ ಶಾಂತಿಗೆ ಇನ್ನೂ ಉರಿದೋಗುತ್ತೆ. ಮನೆಯವರೆಲ್ಲರೂ ಜೋರಾಗಿ ನಗ್ತಿರ್ತಾರೆ. ಶಾಂತಿ ಅಂತಾಳೆ, ಲೋ ಏನಾದರೂ ಹೇಳೋಕ್ಕಿಂತ ಮುಂಚೆನೇ ಆಗಲೇ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟಿರ್ತೀಯಲ್ಲ, ಎಲ್ಲನೂ ಹೇಳೋವರೆಗೂ ಪೂರ್ತಿ ಕೇಳೋ ಅಂತ.
ಕೊನೆಗೆ ರೇಗಿಸ್ತಾನೆ ಮನೋಜನ್ನು ಒಂದಷ್ಟು ರೇಗಿಸ್ತಾನೆ, ಶಾಂತಿನ ರೇಗಿಸ್ತಾನೆ, ಎಲ್ರೂ ರೇಗಿಸ್ತಾನೆ. ಅದಾದಮೇಲೆ ರಂಗನಾಥ್ ಅವ್ರ ಮಧ್ಯೆ ಬರ್ತಾರೆ. ಸುಮ್ಮನಿರೋ, ಯಾಕೋ ಅವ್ನು ಮಧ್ಯದಲ್ಲಿ ಮಾತಾಡಿ ಎಲ್ರಿಗೂ ಬೇಜಾರು ಮಾಡ್ತೀಯ, ಒಂದು ನಿಮಿಷ ಕೇಳಿಸ್ಕೊಳ್ಳೋ ಪೂರ್ತಿ ಏನು ಹೇಳ್ತಾರೆ ಅಂತ ಹೇಳಿ ಅವ್ನ ಮಾತನ್ನು ಮುಗಿಸ್ತಾರೆ. ಇದು ಇವತ್ತಿನ ಸಂಚಿಕೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಶಾಂತಿ ಯಾರ ಬಗ್ಗೆ ಹೇಳ್ತಾಳೆ, ಯಾವ ಹುಡುಗಿನ ಹುಡುಕಿದ್ದಾಳೆ ಅನ್ನೋದನ್ನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.